ಸರ್ ಕಳೆದ ಸಲ ಎಲೆಕ್ಷನ್ ಸಂದರ್ಭದಲ್ಲೂ 2023ರಲ್ಲೂ ತಮ್ಮ ಹೆಸರು ಮತ್ತೆ ಮುನ್ನೆಲೆಗೆ ಬಂತು, ತಮಗೂ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತಾಗಿತ್ತಂತೆ. ಇದೆಲ್ಲ ಆದ್ರೂ ಯಾಕೆ ಆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿತು ತಮಗೆ? ನನಗೆ ಕೈ ತಪ್ಪಿಲ್ಲ, ನನಗೆ ಕೊಟ್ಟಿದ್ರು. ನಾನು ನನ್ನ ಮಗಳು, ಹಿರಿಯ ಮಗಳು, ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿದ್ದರು. ಭಾಳ ಸೀರಿಯಸ್ ಆಗಿದ್ದರು. ಅದಕ್ಕೆ ನನಗೆ ಫೋನ್ ಬಂದಾಗ ಮಧುಸೂದನ್ ಮೇಸ್ತ್ರಿ ಅಂತ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು ಫೋನ್ ಮಾಡಿದಾಗ ನನಗೆ ಕೇಳಿದ್ರು ಏನು ಅಂತ. ಇಲ್ಲ ಸರ್, ನಾನು ಈಗ ಹಾಸ್ಪಿಟ್ಲಾಗಿದ್ದೀನಿ, ನನ್ನ ಮಗಳು ಭಾಳ ಸೀರಿಯಸ್ ಇದ್ದಾಳೆ, ನಾನು ಈ ಸರ್ತಿ ಕಂಟೆಸ್ಟ್ ಮಾಡೋಕೆ ಆಗಂಗಿಲ್ಲ, ಅದಕ್ಕೆ ನೀವು ನನಗೆ ಕ್ಷಮಿಸಿ ಅಂದಿದ್ದಕ್ಕೆ ಮತ್ತು ಯಾರಿಗೆ ಕೊಡಬೇಕಂತ ಕೇಳಿದರು. ಶಿವಶಂಕರಪ್ಪಾಜಿಯವ್ರಿಗೆ ಕೊಡಿ ಸರ್ ಅಂತ ಹೇಳಿದರು. ನನಗೆ ಅವಾಗ ಮಧುಸೂದನ್ ಮೇಸ್ತ್ರಿ ಅವ್ರು ಹೇಳಿದರು, ನಾವಿಲ್ಲಿ ಮೇಡಮ್ ಅವ್ರ ಮನೆಯಿಂದನೇ ಮಾತಾಡ್ತಾ ಇರೋದು, ನೀವೊಂದು ಕೆಲಸ ಮಾಡಿ, ಶಿವಶಂಕರಪ್ಪರಿಗೆ ನೀವೇ ಫೋನ್ ಮಾಡಿ ಹೇಳಿಬಿಡಿ ಅಂತ ಹೇಳಿದ್ರು. ನಾನು ಅವರು ಪಾಪ ಅಲ್ಲಿ ಬೆಂಗಳೂರಾಗ ಮೆರಡಿನ ಹೋಟ್ಲಾಗಿದ್ದರು ನಮ್ಮ ಯಜಮಾನ್ರು. ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಾಗ ನನಗೆ ಅವ್ರು ಕಂಗ್ರ್ಯಾಚುಲೇಷನ್ ಅಪ್ಪ, ನಿಂದು ಇದು ಫೈನಲ್ ಆಗಿದೆ ಅಂತ ಹೇಳಿದೆ. ಇಲ್ಲ ಸರ್, ನನ್ನ ಪರಿಸ್ಥಿತಿ ಹಿಂಗಿದೆ, ನಿಮ್ಮ ಹಾಸ್ಪಿಟ್ಲಲ್ಲಿ ನನ್ನ ಮಗಳಿದ್ದಾಳೆ, ಅದಕ್ಕೆ ನನಗೆ ಕಂಟೆಸ್ಟ್ ಮಾಡೋಕ್ಕಾಗಂಗಿಲ್ಲ, ತಾವು ತಗೊಳ್ರಿ, ನನಗೆ ಕೊಡಬೇಕಲ್ಲಪ್ಪ, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದೆ, ತಾವು ಮಧುಸೂದನ್ ಮೇಸ್ತ್ರಿಯವರಿಗೆ ನಾನು ಹೇಳಿದೆ ಅಂತ ನೀವು ಹೇಳಿ ಸರ್, ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿದೆ.